ಕೇಂದ್ರ ಸರ್ಕಾರ ಹಣ ಕೊಡಬೇಕಾದ್ರೆ ಸರ್ಟಿಫಿಕೇಟ್ ಅಂದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಬೇಕು. ಕೊಟ್ಟೇ ಇಲ್ಲ 8-9 ತಿಂಗಳಿಂದ. ನಮ್ಮ ರಾಜ್ಯ 20ನೇ ಪ್ಲೇಸಲ್ಲೇ ಇದೆ. 20ನೇ ಪ್ಲೇಸ್. ಬೇರೆ ರಾಜ್ಯಗಳು ಕೇಂದ್ರ ಸರ್ಕಾರದ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಹಣ ಪಡಿತಾ ಇದ್ದಾರೆ. ನಮ್ಮವರು ಸೋಮಾರಿಗಳು. ಅಧಿಕಾರಿಗಳು ಸೋಮಾರಿ, ಸರ್ಕಾರನೂ ಸೋಮಾರಿ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡದೆ ರಾಜ್ಯಕ್ಕೆ ಬರಬೇಕಾಗಿದ್ದಂತ ಮನೆಗೆ ನೀರು ಕೊಡುವಂತ ಯೋಜನೆ ಏನಿತ್ತು ಮೋದಿಯವ್ರದ್ದು, ಅದಕ್ಕೂ ಕಲ್ಲಾಕಿದ್ದಾರೆ ಇವತ್ತು. ಇವೆಲ್ಲವನ್ನ ವಿಧಾನಸಭೆಯಲ್ಲಿ ಸರಿ ಸಮರ್ಥವಾಗಿ ಬಿಜೆಪಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀರಿ. ನಾವು ಎಲ್ಲನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀರಿ. ದಲಿತರ ಹಣವನ್ನ, ಎಸ್ಸಿಪಿ ಹಣವನ್ನ ಲೂಟಿ ಮಾಡಿರೋದು, ಎಸ್ಸಿಪಿ ಹಣವನ್ನ ದಲಿತರ ಅಕೌಂಟ್ ಇಂದ ತೆಗೆದು ಅದನ್ನ ಬೇರೆ ಬೇರೆ ಗ್ಯಾರಂಟಿಗೆ ಯೂಸ್ ಮಾಡಿರೋ ಮೋಸನೂ ಕೂಡ ಎಕ್ಸ್ಪ್ಲೈನ್ ಮಾಡಿ ವಿಧಾನಸಭೆಯಲ್ಲಿ ನಾವು ಹೇಳಿದಿರಿ. ದಲಿತರಿಗೆ ಅನ್ಯಾಯ ಮಾಡಿದ್ದೀರಾ ಅಂತೇಳಿ. ಇಷ್ಟೆಲ್ಲ ಕೂಡ ಈ ಬಾರಿಯ ಅಧಿವೇಶನ ಬಹಳ ವಿರೋಧ ಪಕ್ಷಗಳ ಸಕ್ಸಸ್ ಆಗಿ ನಾವು ಮತ್ತು ಜೆಡಿಎಸ್ ಹೋರಾಟ ಮಾಡೋ ಮುಖಾಂತರ ನಮ್ಮ ಏನು ಹೋರಾಟಗಳಿತ್ತು ಅದೆಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀರಿ. ಪೂರ್ತಿ ನಮಗೆ ರಿಸಲ್ಟ್ ಬರೋ ರೀತಿ ಮಾಡಿದಿರಿ. ಬೆಂಗಳೂರು ಚರ್ಚೆನೂ ಅಷ್ಟೇ, ಪ್ರತಿಯೊಂದಕ್ಕೂ ರಿಸಲ್ಟ್ ಬರೋ ರೀತಿ ಬೆಂಗಳೂರಿನ ಹೋರಾಟವನ್ನ ನಾವು ಮಾಡಿದಿರಿ. ಅದರಿಂದ ಇವತ್ತು ಕಾಂಟ್ರಾಕ್ಟರ್ಗಳಿಗೂ ಹಣ ಸಿಗುವಂತ ಒಂದು ವ್ಯವಸ್ಥೆ ನಮ್ಮ ಹೋರಾಟದಿಂದ ಆಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕವನ್ನ ಕಡಿಮೆ ಮಾಡಿದ್ದಾರೆ. ಡೀಸೆಲ್ ಮೇಲೆ ಪೂರ್ತಿ ಸುಂಕವನ್ನ ತೆಗೆದುಹಾಕಿದ್ದಾರೆ. ಪೆಟ್ರೋಲ್ ಮೇಲೆ 10% 3% ಏನೋ ಮಾಡಿದ್ದಾರೆ. ನಾನು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಇಡೀ ದೇಶದ ಜನ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಈ ಸುಂಕವನ್ನ ಕಡಿಮೆ ಮಾಡಿರೋದಕ್ಕೆ ನರೇಂದ್ರ ಮೋದಿಯವರಿಗೆ, ಕೇಂದ್ರ ಸರ್ಕಾರಕ್ಕೆ, ನಮ್ಮ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕರ್ನಾಟಕದ ಜನ ಋಣಿಯಾಗಿರ್ತಾರೆ. ತಾವು ಶ್ರೀರಾಮನವಮಿಗೆ ಕೊಟ್ಟಂತ ಈ ಗಿಫ್ಟ್ ಜನ ನೆನಪಿನಲ್ಲಿ ಉಳಿಯುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಿಂದೆ ಕೇಂದ್ರ ಸರ್ಕಾರ ತುಪ್ಪದ ಮೇಲೆ ಟ್ಯಾಕ್ಸ್ ಅನ್ನ GSTಯನ್ನ ಕಡಿಮೆ ಮಾಡಿತು. ಮಾರನೇ ದಿನನೇ ರಾಜ್ಯ ಸರ್ಕಾರ ತುಪ್ಪದ ಮೇಲೆ ತೆರಿಗೆ ಹಾಕ್ತು. ಅಂದ್ರೆ ಕೇಂದ್ರ ಸರ್ಕಾರ ಕಡಿಮೆ ಮಾಡೋದು, ಇವರು ತೆರಿಗೆ ಏರಿಸೋದು. ಪೆಟ್ರೋಲು ಡೀಸೆಲ್ಗೂ ಹಂಗೆ ಮಾಡ್ಬಿಡ್ತಾರೆ. ಆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಏನಾನ ಮಾಡಿದ್ರೆ ಬೀದಿಗಿಳಿದು ನಾವು ಹೋರಾಟವನ್ನ ಮಾಡ್ತೀವಿ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಕೇಂದ್ರ ಸರ್ಕಾರ ಏನು ಕಡಿಮೆ ಮಾಡಿದೆ ಅದನ್ನ ರಾಜ್ಯ ಸರ್ಕಾರ ತೆರಿಗೆ ಮುಖಾಂತರ ಮತ್ತೆ ಏರಿಸುವಂತ ಪ್ರಯತ್ನ ಮಾಡಿದ್ರೆ ನಮ್ಮ ಹೋರಾಟ ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತೀರಿ. ಜನಕ್ಕೆ ದ್ರೋಹ ಬಗೆಬೇಡಿ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ನಾನು ಚುನಾವಣಾ ಪ್ರಚಾರಕ್ಕೋಸ್ಕರ 30ನೇ ತಾರೀಕು 31 ದಾವಣಗೆರೆಗೆ ಹೋಗ್ತಾ ಇದ್ದೀನಿ. 1-2ನೇ ತಾರೀಕು ನಾನು ಬಾಗಲಕೋಟೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೆ ದಾವಣಗೆರೆ ಪ್ರವಾಸವನ್ನು ಮಾಡ್ತಾ ಇದ್ದೀನಿ. ನನಗೆ ಪಾರ್ಟಿ ಈ ಪ್ರವಾಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಆ ದೃಷ್ಟಿಯಿಂದ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವಂತ ದಿಕ್ಕಿನಲ್ಲಿ ನನ್ನ ಪ್ರಯತ್ನವನ್ನ ಮುಂದುವರಿಸ್ತೀನಿ. ಮತ್ತೆ ನಾಳೆ IPL ಪಂದ್ಯ ಇದೆ. ಕಳೆದ ಬಾರಿ ಈ IPL ಪಂದ್ಯ ಆದಾಗ ಸುಮಾರು 11 ಜನ ಅಮಾಯಕ ಮಕ್ಕಳು ಸಾವನ್ನಪ್ಪಿದ್ದಾರೆ. ರಾಜ್ಯ ಸರ್ಕಾರದ ಬೇಜವಾಬ್ದಾರಿ, ರಾಜ್ಯ ಸರ್ಕಾರದ ಮಂತ್ರಿಗಳು, ಅವ್ರ ಮಕ್ಕಳು, IAS ಆಫೀಸರ್ಸ್, ಫ್ಯಾಮಿಲಿ, ಕ್ರಿಕೆಟ್ ಪ್ಲೇಯರ್ಸ್ ಜೊತೆ ಫೋಟೋ ಶೂಟ್ ಮಾಡೋಕ್ಕೋಸ್ಕರ ವಿಧಾನಸೌಧದ ಸ್ಟೆಪ್ಸ್ ಅಲ್ಲಿ ಕರೆದು ಪೊಲೀಸವರೆಲ್ಲ ಇಲ್ಲೇ ನಿಂತ್ಕೊಂಡಂಗೆ ಮಾಡಿ ಸ್ಟೇಡಿಯಂನಲ್ಲಿ ಯಾರು ಪೊಲೀಸರಿಲ್ಲದೆ ತುಳಿತಕ್ಕೆ ಒಳಗಾಗಿ 11 ಜನ ಅಮಾಯಕ ಮಕ್ಕಳು ಸತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇನ್ನಾದರೂ ಪ್ರಜ್ಞೆ ಇದ್ರೆ, ಜ್ಞಾನ ಇದ್ರೆ ಈ IPL ಸರಿಯಾಗಿ ನಡೆಯೋ ರೀತಿ ನೋಡ್ಕೊಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗ್ತೈತೆ. ಆ ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ. ಈಗ IPL ಟಿಕೆಟ್ ಬೇಡಿಕೆ ಸರಿ ಇಲ್ಲ ಅಂತ ನಿಮ್ಮ ಪಾರ್ಟಿ ಎಂಪಿನೇ ಹೇಳಿದ್ದಾರೆ, ತೇಜಸ್ವಿ ಸೂರ್ಯ. ಅದು ಅವರ ಸ್ವಂತ ಅಭಿಪ್ರಾಯ. ನಾವು ರಾಜ್ಯ ಸರ್ಕಾರ ಅವರಿಗೆ
ಜಮೀನನ್ನ ಕೊಟ್ಟಿದ್ದೀರಿ. ತಿಂಗಳ ಬಾಡಿಗೆ 1600 ರೂಪಾಯಿ. ಇಲ್ಲಿನ MLAಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ, ಅವರೇನು. ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟ್ ಯಾರೋ ನಮ್ಮ ಕಾರ್ಯಕರ್ತರು, ಪಬ್ಲಿಕ್ ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀರಿ ನಾವು. ಒಬ್ಬ MLA ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟ್ ಅನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂತ ಒಂದು ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲಾ ಪಾರ್ಟಿಯರು ಕೇಳಿದ್ದಾರೆ. ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲರೂ ಕೇಳಿದ್ದಾರೆ. ಇವತ್ತು ನಾನು ಅವರ ಅಧ್ಯಕ್ಷರು ಬಂದಿದ್ರು, ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು. ಇವತ್ತು ಬೆಳಗ್ಗೆ ಸುಮಾರು 11:30ಗೆ ವೆಂಕಟೇಶ್ ಪ್ರಸಾದ್ ಅವರು ಮತ್ತು ಅವರ ಸೆಕ್ರೆಟರಿ ಎಲ್ಲ ಬಂದು ಭೇಟಿ ಮಾಡಿದ್ದಾರೆ. ಸ್ಪೀಕರ್ ಅವರು ಕೂಡ ಮಾತಾಡಿದ್ದಾರೆ.